ಹರೇ ಕೃಷ್ಣ. ಇವತ್ತು ನಾವು ತುಳಸಿ ಮಹಾರಾಣಿಯ ದಿವ್ಯ ಜನ್ಮ ಕಥೆಯನ್ನು ಕೇಳೋಣ. ತುಳಸಿ ಮಹಾರಾಣಿ ಸಾಮಾನ್ಯವಾದ ಸಸ್ಯ ಅಲ್ಲ, ವಿಷ್ಣುವಿಗೆ ಅತ್ಯಂತ ಪ್ರಿಯಳಾದ ದೇವಿ. ಅವಳ ಕಥೆ ಭಕ್ತಿಯ ಶಕ್ತಿ ಮತ್ತು ಪವಿತ್ರತೆಯ ಮಹಿಮೆಯನ್ನು ತೋರಿಸ್ತದೆ. ಜನ್ಮ ಹೇಗಾಯಿತು ಅಂತ. ಸತ್ಯಯುಗದಲ್ಲಿ ಧರ್ಮನಿಷ್ಠ ಮತ್ತು ವಿಷ್ಣು ಭಕ್ತನಾದ ಒಬ್ಬ ಮಹಾರಾಜ ಇದ್ದ. ಅವನ ಹೆಸರು ಧರ್ಮಧ್ವಜ ಮಹಾರಾಜ. ಪತ್ನಿಯ ಹೆಸರು ಮಾಧವಿ ದೇವಿ. ಇವರಿಬ್ಬರಿಗೆ ಮಕ್ಕಳಿರಲಿಲ್ಲ. ಆದ್ದರಿಂದ ಇಬ್ಬರಿಗೆ ತುಂಬ ದುಃಖ ಇತ್ತು, ಬಹಳ ಕಾಲ ಮಕ್ಕಳಿಲ್ಲಲ್ಲ ಅಂತ. ಆದ್ದರಿಂದ ಇಬ್ಬರು ಕಾಡಿಗೆ ಹೋಗಿ ಕಠಿಣವಾದ ತಪಸ್ಸು ಮಾಡಿದರು. ಸಾವಿರಾರು ವರ್ಷಗಳ ಕಾಲ ಮಾಡಿದ್ರು. ನೀವು ಕೇಳ್ಬೋದು, ಸಾವಿರಾರು ವರ್ಷಗಳ ಕಾಲ ಹೇಗೆ ತಪಸ್ಸು ಮಾಡಿದ್ರು? ನಮಗಿರೋದೇ ಇಷ್ಟೇ 100 ವರ್ಷ, ಹೇಗೆ ತಪಸ್ಸು ಮಾಡಿದ್ರು ಅಂತ. ಈ ಕಲಿಯುಗದಲ್ಲಿ ಇರೋದು ಬರೀ 100 ವರ್ಷ. ಆ 100 ವರ್ಷನೂ ನಾವು ಬದುಕೋಕ್ಕಾಗ್ತಾ ಇಲ್ಲ, 100ರಲ್ಲಿ ಅರ್ಧನೂ ಬದುಕೋಕ್ಕಾಗ್ತಾ ಇಲ್ಲ. ಆದರೆ ಸತ್ಯಯುಗದಲ್ಲಿ 1,00,000 ವರ್ಷ ಬದುಕ್ತಾ ಇದ್ರಂತೆ. ಸತ್ಯಯುಗದಲ್ಲಿ ಯಾರ್ಯಾರು ಹುಟ್ಟುತ್ತಾ ಇದ್ರಲ್ಲ ಅವರ ಜನ್ಮದ ಅವಧಿ 1,00,000 ವರ್ಷಗಳು. ಸೊ ಅವಾಗ ಎಷ್ಟು ಸಾವಿರ ವರ್ಷಗಳು ಕೂಡ ಅವರು ತಪಸ್ಸು ಮಾಡ್ತಾಯಿದ್ರು. ನೀವು ಕೇಳಿದ್ದೀರಲ್ಲ, ಹಿರಣ್ಯಕಶಿಪು 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ್ನಂತೆ ಕಾಡಲ್ಲಿ. ನನಗೆ ಯಾರಿಂದನೂ ಸಾವು ಬರಬಾರ್ದು ಅಂತ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದ್ದ. ಹಾಗೆ ಇವರು ಕೂಡ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ್ರು. ಅವರ ಭಕ್ತಿಗೆ ಸಂತೋಷಗೊಂಡ ಶ್ರೀಹರಿ ಪ್ರತ್ಯಕ್ಷನಾಗಿ ಹೀಗೆ ಹೇಳಿದಂತೆ, ನಿಮಗೆ ನನ್ನ ಅತ್ಯಂತ ಪ್ರಿಯ ಭಕ್ತೆಯಾದ ಒಬ್ಬಳು ಪುತ್ರಿ ಹುಟ್ಟುತ್ತಾಳೆ ಅಂತ. ಸ್ವಲ್ಪ ಕಾಲದ ನಂತರ ಅವರಿಗೊಬ್ಬಳು ದಿವ್ಯವಾದ ಮಗಳು ಜನ್ಮ ತಾಳಿದ್ಲಂತೆ. ಅವಳು ಜನ್ಮ ತಾಳೋ ಸಮಯದಲ್ಲಿ ದೇವತೆಗಳು ಮಂಗಳವಾದ್ಯ ನುಡಿಸಿದ್ರಂತೆ ಮತ್ತು ಹೂವುಗಳನ್ನ ಸುರಿಸಿದ್ರಂತೆ ಅಂತ ಪುರಾಣದಲ್ಲಿ ಹೇಳ್ತಾರೆ. ಆ ನಂತರ ಅವಳಿಗೆ ಬೃಂದಾದೇವಿ ಅಂತ ಹೆಸರಿಟ್ರಂತೆ. ಅವಳು ಬಾಲ್ಯದಿಂದನೇ ಯಾವಾಗಲೂ ಆಟ ಆಡೋಕ್ಕಿಂತ ಜಾಸ್ತಿ ಭಕ್ತಿಯಲ್ಲಿ ಪ್ರೀತಿ ತೋರಿಸ್ತಾ ಇದ್ಲಂತೆ. ಯಾವಾಗಲೂ ವಿಷ್ಣು ನಾಮ ಜಪ ಮಾಡ್ತಾ ಇದ್ಲಂತೆ, ಧ್ಯಾನ ಪೂಜೆ ಸದಾ ಹಾಗೆ ಮಾಡ್ತಾ ಇದ್ಲಂತೆ ಅವಳು. ಮತ್ತು ಯಾವಾಗಲೂ ಹೇಳ್ತಾ ಇದ್ಲಂತೆ, ನಾನು ಶ್ರೀಹರಿಯನ್ನು ಪತಿಯಾಗಿ ಪಡಿಬೇಕು ಅಂತ. ಆಮೇಲೆ ಅವಳು ಸ್ವಲ್ಪ ದೊಡ್ಡವಳಾದಮೇಲೆ ಅವಳ ರಾಜ್ಯವನ್ನು ಬಿಟ್ಟು ಕಾಡಿಗೆ ಹೋದ್ಲಂತೆ. ಏನಕ್ಕೆ? ಶ್ರೀಹರಿನ ಕುರಿತು ತಪಸ್ಸು ಮಾಡಲು. ಆಮೇಲೆ ಕಠಿಣವಾದ ತಪಸ್ಸು ಮಾಡೋಕ್ಕೆ ಶುರು ಮಾಡಿದ್ಲಂತೆ. ಎಷ್ಟೋ ಸಾವಿರ ವರ್ಷಗಳು ತಪಸ್ಸು ಮಾಡಿದ್ಲಂತೆ ಅವಳು. ಇವತ್ತಿಗೆ ಇಲ್ಲಿ ಮುಗಿಸೋಣ. ಆಮೇಲೆ ಮುಂದೆ ತುಳಸಿ ಮಹಾರಾಣಿಯ ಕಠಿಣವಾದ ತಪಸ್ಸಿನ ಕತೆ ಕೇಳೋಣ.